ಹಲೋ ವಿದ್ಯಾರ್ಥಿಗಳೇ, ಶಾರ್ಪ್ ಕ್ರಿಯೇಟಿವ್ ಮ್ಯಾಥಮೆಟಿಕ್ಸ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ಅಭ್ಯಾಸ 1.3ಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ, ನಾವು Sn = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು d ಸೂತ್ರವನ್ನು ಇಲ್ಲಿ ಬಳಸ್ತಾ ಇದ್ದೇವೆ. Sn ಅಂದರೆ ಸಮ್ ಆಫ್ n ಟರ್ಮ್ಸ್. ಇಂಗ್ಲೀಷಲ್ಲಿ ಸಮ್ ಅಂತಂದರೆ ಎಸ್ ಅಂತ ಸೂಚಿಸ್ತೇವೆ ಅಂಥೇಳಿ. Sn ಅಂತಂದರೆ n ಪದಗಳವರೆಗಿನ ಮೊತ್ತ ಅಂತ ಅರ್ಥ. ಸೊ Sn = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು d. n ಅಂತಂದರೆ ಕೊಟ್ಟಿರುವಂಥ ಪದಗಳ ಸಂಖ್ಯೆ. ಸೊ ಎ ಅಂದರೆ ಮೊದಲನೇ ಪದ ಮತ್ತು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ನಾವು ಈ ಸೂತ್ರ Sn = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು ಡಿ ಯನ್ನು ಯಾವ ಥರ ಪರಿವರ್ತಿಸಬಹುದು, ಈಗ ನಾವು ಇದನ್ನು ನೋಡೋಣ. ನೋಡಿ, ಈ ಸೂತ್ರ ನಾವು ಗಮನಿಸಬೇಕಾದಂಥ ಅಂಶ ಏನಿದೆ ಅಂತಂದರೆ 2a ಅಂದರೆ ಈ 2aನಲ್ಲಿ 2 ಎಗಳಿರ್ತವೆ. ಸೊ Sn = n/2, 2a ಅನ್ನು ನಾವು ಓಪನ್ ಮಾಡಿ a + a ಅಂತ ನಾವು ಬರೀಬಹುದು. ಸೊ 2a ಅಂತಂದರೆ a + a ಅಂತ ಬರೆದು ಮುಂದಿನ ಪದಗಳು ಹಾಗೆ ನಾವು ಇಲ್ಲಿ ಇಡ್ತಾ ಇದ್ದೀವಿ. ಸೊ a + a + n-1 ಇಂಟು ಡಿ. ಸೊ ನಾವು ಈಗ ಆಲ್ರೆಡಿ ಕಲ್ತಿದ್ದೀವಿ a + n-1 ಇಂಟು ಡಿ ಅಂತಂದರೆ n ಪದಗಳನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ಸೊ Sn = n/2 ಹಾಗೆ ಇಟ್ಟು a ಕೂಡ ಹಾಗೆ ಇಟ್ಟು a + n-1 ಇಂಟು ಡಿ ಅನ್ನು ತೆಗೆದು ಅದರ ಬದಲಾಗಿ ನಾವು an ಅಂತ ಇಲ್ಲಿ ಬಳಸ್ತೀವಿ. ಯಾಕಂದರೆ ಇದು an ಸೂಚಿಸುವಂಥ ಒಂದು ಪದವಾಗಿದೆ. ಸೊ ಈಗ ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಇದ್ದರೆ ಆವಾಗ an ಅಂತ ಆಗುತ್ತೆ. ಸೊ Sn = n/2 ಇಂಟು ಬ್ರ್ಯಾಕೆಟ್ a + an ಸೂತ್ರವನ್ನು ನಾವು ಬಳಸ್ತೀವಿ. ಒಂದು ವೇಳೆ an = l ಆದಾಗ, ಅಂದರೆ ಕೊನೆಯ ಪದವನ್ನು ನೀಡಿದಾಗ an ಹೋಗಿಬಿಟ್ಟು l ಆಗುತ್ತೆ. ಆವಾಗ ನಾವು Sn = n/2 ಇಂಟು ಬ್ರ್ಯಾಕೆಟ್ a + an ಬದಲಾಗಿ a + l ಅಂತ ಇಲ್ಲಿ ಬಳಸ್ತೀವಿ. ಯಾವಾಗ a + n ಬಳಸಬೇಕು ಗೊತ್ತಾ? ಸಾಮಾನ್ಯ ವ್ಯತ್ಯಾಸ ಕೊಡದೇ ಇದ್ದಾಗ ಮೊದಲು ಪದ, ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕೊಟ್ಟಿರಲ್ಲ, ಮೊದಲು ಪದ ಅಂದರೆ a ಮತ್ತು ಕೊನೆಯ ಪದ l ಅನ್ನು ಕೊಟ್ಟಾಗ ಮಾತ್ರ ಈ ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸಿಕೊಂಡು ಸರಳವಾಗಿ ನಾವು ಮೊತ್ತವನ್ನು ಕಂಡುಹಿಡಿಯಬಹುದು. a ಮತ್ತು ಡಿ ಅಂದರೆ ಮೊದಲನೇ ಪದ, ಸಾಮಾನ್ಯ ವ್ಯತ್ಯಾಸ ಮತ್ತು n ಅಂದರೆ ಪದಗಳ ಸಂಖ್ಯೆಯನ್ನು ನೀಡಿದಾಗ ನಾವು Sn = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು ಡಿ ಸೂತ್ರವನ್ನು ಬಳಸಿಕೊಂಡು ಶ್ರೇಣಿಯ n ಪದಗಳ ಮೊತ್ತವನ್ನು ನಾವು ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು. ಸೊ ನಮ್ಮ ಮುಂದಿನ ಸ್ಲೈಡಲ್ಲಿ ಪ್ರಶ್ನೆಗಳನ್ನು ನೋಡಿಬಿಟ್ಟು ಯಾವ ರೀತಿಯಲ್ಲಿ Sn ಸೂತ್ರವನ್ನು ಬಳಸಬಹುದು, ಯಾವ ರೀತಿ ಮೊತ್ತ ಕಂಡುಹಿಡಿಯಬಹುದು ಅನ್ನೋದನ್ನು ಕಲಿಯೋಣ. ಅಭ್ಯಾಸ 1.3 ಸಮಾಂತರ ಶ್ರೇಣಿಗೆ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಕೆಲವೊಂದು ಲೆಕ್ಕದ ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಒಂದನೇದು 2, 7, 12 ಇದರ 10 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ ದತ್ತಾಂಶಗಳನ್ನು ನಾವು ನೋಡಿದರೆ ಇಲ್ಲಿ ನಮಗೆ a = 2 ಅಂತ ಸಿಗುತ್ತೆ. d = a2 - a1 ಮಾಡಿದಾಗ 7 - 2 ಆಗಿ 5 ಉಳಿಯುತ್ತೆ. ಸೊ 10 ಪದಗಳವರೆಗೆ ಅಂತ ಹೇಳಿದಾಗ n = 10 ಆಗುತ್ತೆ. ಸೊ ಶ್ರೇಣಿಯ ಮೊತ್ತವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಮೊತ್ತ ಕಂಡುಹಿಡಿಯಲು ಆಲ್ರೆಡಿ ನಾವು ಸೂತ್ರವನ್ನು ನೋಡಿದ್ದೀವಿ ನಮ್ಮ ಹಿಂದಿನ ಸ್ಲೈಡ್ ಒಂದರಲ್ಲಿ. ಸೊ Sn = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು ಡಿ ಅಂತ ಸೂತ್ರ ಇದೆ. ನಾನು ನಿಮಗೆ ಹೇಳಿದ್ದೆ a ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ ಮತ್ತು n ಕೊಟ್ಟಿರ್ತಾರೆ ಅಂಥೇಳಿ. ಸೊ ದತ್ತಾಂಶಗಳ ಪ್ರಕಾರ ಇಲ್ಲಿ ನಮಗೆ a ಸಿಕ್ಕಿದೆ, ಡಿ ಸಿಕ್ಕಿದೆ ಮತ್ತು
ಎನ್ ಕೂಡ ಇಲ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಆದೇಶಿಸೋಣ. ಎಸ್ ಎನ್ ಅಂತಂದರೆ S10 = n/2 ಅಂದಾಗ n ಬೆಲೆ 10 ಆಗಿದೆ. ಸೊ 10/2 ಬ್ರ್ಯಾಕೆಟ್ ಹಾಕಿ 2a ಅಂತ ಇದೆ, 2 ಬರೆದು a ಬೆಲೆ 2 ಆಗಿದೆ. ಸೊ a ಪ್ಲೇಸ್ನಲ್ಲಿ ನಾವು ಇಲ್ಲಿ 2 ಅಂತ ತುಂಬ್ತಾ ಇದ್ದೀವಿ. ಪ್ಲಸ್ ಬರೋದು n-1 ಅಂತಂದರೆ n ಬೆಲೆ 10 ಆಗಿದೆ, 10 - 1 × d ಬೆಲೆ 5 ಆಗಿದೆ. ಸೊ ಸೂತ್ರದವನ್ನು ಸಹಾಯದಿಂದ ಯಾವ ಅಂಶಗಳು ಸೂತ್ರದಲ್ಲಿ ಇದ್ದಾವೆ, ಏನೇನು ಇದರಲ್ಲಿ ತುಂಬಬೇಕು ಅನ್ನೋದನ್ನು ನಾವು ಸ್ಪಷ್ಟ ರೀತಿಯಲ್ಲಿ ಇಲ್ಲಿ ತಿಳ್ಕೊಂಡಿದ್ದೀವಿ. ಸೊ n/2 ಬಂದಾಗ 2 1 2 5 10 ಆಗುತ್ತೆ. ಸೊ 5 ಇಲ್ಲಿ ಉಳಿಯುತ್ತೆ, 2 2 4 ಪ್ಲಸ್ ಬರೋದು 10ರಲ್ಲಿ 1 ಕಳೆದಾಗ 9 ಸಿಗುತ್ತೆ. 5 ಆ್ಯಸ್ ಇಟ್ ಈಸ್ ಇಲ್ಲಿ ಬರಿತಾ ಇದ್ದೀವಿ. ಸೊ S10 = 5 ಇಂಟು ಬ್ರ್ಯಾಕೆಟ್ 4 ಹಾಕಿ 9 5 45 ಆಗುತ್ತೆ. 45 + 4 49 ಆಗುತ್ತೆ. ಸೊ 5 ಇಲ್ಲಿ ಉಳಿಯುತ್ತೆ. ಸೊ S10 = 5 × 49 ಮಾಡಿದಾಗ ಗುಣಾಕಾರ ಮಾಡಿ ತಾವು ಕೂಡ ಚೆಕ್ ಮಾಡ್ಕೋಬಹುದು. ಸೊ 49 × 5 245 245. ಸೊ ಹಾಗಾಗಿ ಕೊಟ್ಟಿರುವ ಪ್ರಶ್ನೆ ಏನಿದೆ ಅಂತಂದರೆ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ S10 = 245 ಆಗುತ್ತೆ. ಸೊ ಆದ್ದರಿಂದ APಯ ಮೊದಲು 10 ಪದಗಳ ಮೊತ್ತವು 245 ಆಗಿದೆ ಅಂತ ನಾವು ಜಜ್ಮೆಂಟ್ ಕೊಡ್ತೀವಿ. ಸೊ ಮೊದಲನೇ ನಮ್ಮದು ಒಂದು ಲೆಕ್ಕ ಈ ಥರ ಆಗಿದೆ. ಮಕ್ಕಳೇ, ನಾವು ಎರಡನೇ ಪ್ರಶ್ನೆಯನ್ನು ಈಗ ನೋಡೋಣ. ನಮ್ಮ ಮುಂದಿನ ಸ್ಲೈಡಲ್ಲಿ ಎರಡನೇ ಪ್ರಶ್ನೆ -37 -33 -29 ಡ್ಯಾಶ್ ಡ್ಯಾಶ್ ಇದು 12 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ A = ಮೊದಲನೇ ಪದ -37 ಆಗಿದೆ. D = A2 - A1, A2 - 33 ಆಗಿದೆ. ಹಾಗೆ A1 - 37 ಆಗಿದೆ. ಸೊ A2 - A1 is -37. ಸೊ -33 - × gives +37. ಸೊ +37 - 33 ಅಂದರೆ 4 ಬರುತ್ತೆ. 37ರಲ್ಲಿ 33 ಕಳೆದಾಗ ಸೊ D ಬೆಲೆ 4 ಆಗಿದೆ. n = 12 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಸೊ n ಬೆಲೆ 12 ಆಯಿತು. ಸೊ ನಾವು ಈಗ ಮೊತ್ತವನ್ನು ಕಂಡುಹಿಡಿಬೇಕಲ್ಲ. ಸೊ ಮೊತ್ತ ಕಂಡುಹಿಡಿಯಲಿಕ್ಕೆ ಏನು ಸೂತ್ರ ಇದೆ? Sn = n/2 × ಬ್ರ್ಯಾಕೆಟ್ 2a + n-1 × d ಸೂತ್ರವನ್ನು ನಾವಿಲ್ಲಿ ಬಳಸೋಣ. Sn ಅಂದಾಗ 12 ಪದಗಳವರೆಗೆ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ S12 = n/2 ಅಂತಂದರೆ n ಬೆಲೆ 12 ಆಗಿದೆ. ಹಾಗಾಗಿ n = 12/2. 2a ಅಂದಾಗ 2 ಬರೆದು a ಬೆಲೆ -37 ಆಗಿದೆ. ಸೊ ಬ್ರ್ಯಾಕೆಟ್ ಹಾಕಿ ಮೈನಸ್ ಇರುವುದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದಂತೆ ಬ್ರ್ಯಾಕೆಟ್ ಹಾಕಿ -37 ಪ್ಲಸ್ ಇದಕ್ಕಿದ್ದಾಗೆ 2 n-1 ಅಂತಂದರೆ 12 - 1 D = 4 ಆಗಿದೆ. ಸೊ D ಬೆಲೆ 4 ಅಂತ ಇಲ್ಲಿ ಬೆಲೆಗಳನ್ನೆಲ್ಲ ನಾವು ತುಂಬಿಕೊಂಡಿದ್ದೀವಿ. ಸೊ ಇಲ್ಲಿ S12 = 2 1 2 6 ಆಗಿ ಕಡ್ತೋಗಿ 6 ಉಳಿಯುತ್ತೆ. ಸೊ 37 × 2 37 × 2 gives 74 ಮೈನಸ್ ಇದೆ, ಹಾಗಾಗಿ ಮೈನಸ್ ಉಳಿಯುತ್ತೆ. ಪ್ಲಸ್ ಬರೆದ್ಬಿಟ್ಟು 12ರಲ್ಲಿ 1 ಕಳೆದಾಗ 11 ಉಳಿಯುತ್ತೆ. 4 ಆ್ಯಸ್ ಇಟ್ ಈಸ್ ಗುಣಾಕಾರ ಆಗಬೇಕು. ಸೊ 12 S12 = 6 ಇಂಟು ಬ್ರ್ಯಾಕೆಟ್ -74 ಪ್ಲಸ್ 11 4 44 ಆಗಿದೆ. ಸೊ ಹಾಗಾಗಿ S12 = 6 ಇಂಟು ಬ್ರ್ಯಾಕೆಟ್ -74 ಪ್ಲಸ್ 44. ಸೊ ಈ 74ರಲ್ಲಿ 44 ನಾವು ಕಳಿಬೇಕು. S12 = 6 ಇಂಟು ಬ್ರ್ಯಾಕೆಟ್ 74ರಲ್ಲಿ -74ರಲ್ಲಿ 44 ಪ್ಲಸ್ 44 ಕಳೆದಾಗ -30 ಬರುತ್ತೆ. ಸೊ S12 = 6 ಇಂಟು 30 -30 gives -180. ಸೊ ಇದು 12 ಪದಗಳವರೆಗೆ ಮೊತ್ತ ನಾವು ಎರಡನೇ ಲೆಕ್ಕದಲ್ಲಿ ಕಂಡುಹಿಡಿದೇವೆ. ಆದ್ದರಿಂದ ಜಜ್ಮೆಂಟ್ ಏನು ಕೊಡಬೇಕಂದ್ರೆ AP ಅಂದರೆ ಸಮಾಂತರ ಶ್ರೇಣಿಯ ಮೊದಲು 12 ಪದಗಳ ಮೊತ್ತವು -180 ಆಗಿದೆ ಅಂತ ನಾವು ಜಜ್ಮೆಂಟಲ್ಲಿ ಕೊಡ್ತೀವಿ. ಓಕೆ, ಹೀಗೆ ಮೂರನೇ ಲೆಕ್ಕ ನಾವು ಇಲ್ಲಿ ಬಿಡಿಸ್ತಾ ಇದ್ದೀವಿ. 0.6, 1.7, 2.8 ಡ್ಯಾಶ್ ಡ್ಯಾಶ್ ಬರೆಬಿಟ್ಟು ಇದು 100 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ದತ್ತಾಂಶಗಳನ್ನು ನಾವು ಪರಿಶೀಲಿಸಿದಾಗ A ಬೆಲೆ 0.6 ಆಗುತ್ತೆ. D = A2 - A1 ಮಾಡಬೇಕಾಗಿದೆ. A2 ಬೆಲೆ is 1.7, A1 ಬೆಲೆ is 0.6. 1.7 - 0.6 ನಮಗೆ 1.1 ಕೊಡುತ್ತೆ. ಸೊ ಹಾಗಾಗಿ D ಬೆಲೆ 1.1 ಆಗುತ್ತೆ.
ಎನ್ ಅಂದರೆ 100 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಎನ್ ಇಸ್ ಈಕ್ವಲ್ ಟು 100 ಆಗುತ್ತೆ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n-1 ಇಂಟು ಡಿ. ಇದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಮಕ್ಕಳೇ, ನಿಮಗೆ ಗೊತ್ತಿದೆ ಚೆನ್ನಾಗಿ. ಸೊ 100 ಪದಗಳವರೆಗೆ ಮೊತ್ತ ಕಂಡುಹಿಡಿಬೇಕಾಗಿದೆ. ಅದಕ್ಕೆ ನಾನು ಇಲ್ಲಿ ಏನು ಬರೆದಿದ್ದೀನಿ, ಎಸ್ ಎನ್ ಜಾಗದಲ್ಲಿ ಎಸ್ 100 ಇಸ್ ಈಕ್ವಲ್ ಟು n/2 ಬಂದಿದೆ. ಎನ್ ಅಂತಂದರೆ 100 ಆಗಿದೆ. ಸೊ 100/2 ಇಂಟು ಬ್ರ್ಯಾಕೆಟ್ 2a ಹಾಗೆ ಇಟ್ಬಿಟ್ಟು ಎ ಬೆಲೆ 0.6 ಇದೆ, ಅದಕ್ಕೆ ಬ್ರ್ಯಾಕೆಟಲ್ಲಿ 0.6 ಹಾಕಿದ್ದೇವೆ. ಪ್ಲಸ್ ಹಾಕಿ n-1 ಅಂದಾಗ n ಬೆಲೆ 100 ಆಗಿದೆ. ಸೊ 100 - 1 ಇಂಟು ಡಿ ಈಸ್ ಈಕ್ವಲ್ ಟು 1.1. ಸೊ ಎಸ್ 100 ಈಸ್ ಈಕ್ವಲ್ ಟು 2 1 2 50. ಸೊ 50 ಉಳಿಯುತ್ತೆ. 2 ಇಂಟು 0.6 ಗಿವ್ಸ್ 1.2. ಗುಣಾಕಾರ ಮಾಡಿ ನೋಡ್ಬೋದು. ಪ್ಲಸ್ 100ರಲ್ಲಿ 1 ಕಳೆದಾಗ 99 ಸಿಗುತ್ತೆ. 99ಕ್ಕೆ ಇಲ್ಲಿ ಡಿ 1.1ರಿಂದ ಗುಣಿಸ್ಬೇಕು. ಸೊ ಎಸ್ 100 ಈಸ್ ಈಕ್ವಲ್ ಟು 50 ಇಂಟು ಬ್ರ್ಯಾಕೆಟ್ 1.2 ಹಾಗೆ ಉಳಿಸ್ಬಿಟ್ಟು ಪ್ಲಸ್ ಬರೆದು 99ಕ್ಕೆ 1.1ದಿಂದ ಇಲ್ಲಿ ಗುಣಾಕಾರ ಮಾಡಬೇಕಾಗಿದೆ. ಸೊ 1.1 ಇಂಟು 99 ಗಿವ್ಸ್ ಅಸ್ 108.9 108.9 ನಮಗಿಲ್ಲಿ ಸಿಗುತ್ತೆ. 1.1ಕ್ಕೆ ನಾವು 99ದಿಂದ ಗುಣಾಕಾರ ಮಾಡಿದ ಮೇಲೆ 108.9 ಸಿಗುತ್ತೆ. ಸೊ ಹಾಗಾಗಿ ಎಸ್ 100 ಈಸ್ ಈಕ್ವಲ್ ಟು 50. 108.9 ಪ್ಲಸ್ 1.2 ಎರಡೂ ನಾವು ಸೇರಿಸಿದಾಗ 110.1 ಆಗುತ್ತೆ. ಆ 110.1 50ರಿಂದ ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಏನಂತಂದರೆ ಎಸ್ 100 ಈಸ್ ಈಕ್ವಲ್ ಟು 50 ಬರ್ಕೊಂಡ್ಬಿಟ್ಟು ಪಾಯಿಂಟ್ ಆಗೋಣ 1 ಅಂಕಿ ಇದೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ 1101 ಬರೆದ್ಬಿಟ್ಟು ಕೆಳಗಡೆ ನಾನು ಡಿವೈಡೆಡ್ ಬೈ 10 ಅಂತ ಇಟ್ಕೊಂಡಿನಿ. ಯಾಕಂದರೆ ಇಟ್ ಈಸ್ ಈಕ್ವಲ್ ಟು ದ ಸೇಮ್ ದಿಸ್ ಫ್ರ್ಯಾಕ್ಷನ್ ಈಕ್ವಲ್ಸ್ ಟು ದಿಸ್ ಡೆಸಿಮಲ್. ಪಾಯಿಂಟ್ ಆದ್ಕೊಳ್ಳೆ 1 ಅಂಕಿ ಇದೆ, ಅದಕ್ಕೆ ಇದು ಫ್ರ್ಯಾಕ್ಷನಲ್ಲಿ 10 ತೊಗೊಂಡ್ಬಿಟ್ಟು ನಾನು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ 0 ನಾವು ಕ್ಯಾನ್ಸಲ್ ಮಾಡಿಬಿಟ್ಟು 1101 ಇಂಟು 5 ಮಾಡಿದರೆ ಎಸ್ 100 ಈಸ್ ಈಕ್ವಲ್ ಟು 5505 ಆಗುತ್ತೆ. ಸೊ ಇದು 100 ಪದಗಳವರೆಗಿನ ನಮ್ಮ ಒಂದು ಮೊತ್ತವಾಗಿದೆ. ಸೊ ಸಂಖ್ಯೆಗಳನ್ನು ನೋಡಿಬಿಟ್ಟು ನಾವು ತುಂಬ ಗಾಬರಿ ಪಡೋಕ್ಕೆ ಹೋಗಬಾರ್ದು, ಅವಶ್ಯಕತೆ ಇಲ್ಲ. ಪಾಯಿಂಟಲ್ಲಿ ಬರಲಿ, ಫ್ರ್ಯಾಕ್ಷನಲ್ಲಿ ಬರಲಿ, ಅಂಥದ್ದೇ ಬರಲಿ, ಬಿಡಿಸ್ತಾ ಹೋದರೆ ತಾನೇ ಸುಲಭವಾಗಿ ಅದು ಪರಿಹಾರ ಕೊಡುತ್ತೆ. ಸೊ ಮುಂದಿನ ಒಂದು ಸ್ಲೈಡಲ್ಲಿ ನಮ್ಮ ಮುಂದಿನ ಲೆಕ್ಕವನ್ನು ನೋಡೋಣ ಮಕ್ಕಳೇ. 1ನೇ ಮೇನ ಲೆಕ್ಕದಲ್ಲಿ 4ನೇ ಸಬ್ಬ ಲೆಕ್ಕವನ್ನು ಈಗ ಅಭ್ಯಾಸಿಸೋಣ. ಸೊ 4ನೇ ಲೆಕ್ಕದಲ್ಲಿ ಏನಿದೆ ಅಂತಂದರೆ 1/15, 1/12 ಮತ್ತು 1/10 ಡ್ಯಾಶ್ ಡ್ಯಾಶ್ ಅಪ್ ಟು 11 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದಿನ ಒಂದು ಲೆಕ್ಕದಲ್ಲಿ ನಾವು ದಶಮಾಂಶ ಬಿಂದುವನ್ನು ಇರುವಂತಹ ಒಂದು ಲೆಕ್ಕವನ್ನು ಬಿಡಿಸಿದ್ದೀವಿ. ಈಗ ನಾವು ಭಿನ್ನ ರಾಶಿಗೆ ಸಂಬಂಧಪಟ್ಟ ಹಾಗೆ ಈ ಲೆಕ್ಕವನ್ನು ನೋಡ್ತಾ ಇದ್ದೀವಿ. ಸೊ ಲೆಕ್ಕವನ್ನು ನೋಡಿದಾಗ ನಮಗೆ ಗಮನಕ್ಕೆ ಬರುವ ಅಂಶ ಏನಂತಂದರೆ, ಇಲ್ಲಿ ಮೊದಲನೇ ಪದ ಎ ಇಸ್ ಈಕ್ವಲ್ ಟು 1/15 ಆಗಿದೆ. ಡಿ ಅಂತಂದರೆ ಸಾಮಾನ್ಯ ವ್ಯತ್ಯಾಸ 1/12 ಮೈನಸ್ 1/15 ಅಂದರೆ A2 ಮೈನಸ್ A1. 1/12 ಮೈನಸ್ 1/15 ಮಾಡಿದಾಗ ನಾವು 12 ಮತ್ತು 15ರ ಲಸವನ್ನು ತೆಗೆದಾಗ ನಮಗೂ 60 ಲಸ ಇಲ್ಲಿ ಸಿಗ್ತಾ ಇದೆ. ಸೊ ಲೆಕ್ಕವನ್ನು ನೀವು ಬಿಡಿಸಿದಾಗ 60 ಲಸ ಬರುತ್ತೆ. ಸೊ ಛೇದಗಳು ಅಸಮ ಇರುವುದರಿಂದ ಲಸವನ್ನು ತೆಗೆದುಕೊಂಡು ನಾವು ಛೇದಗಳು ಸಮ ಮಾಡ್ಕೋಬೇಕಾಗುವಂಥ ಒಂದು ಅಂಶ ಇಲ್ಲಿ ಗಮನದಲ್ಲಿ ನಾವು ಇಡಬೇಕು. ಸೊ 1/12 ಮೈನಸ್ 1/15 ಅಂತಂದರೆ 12 ಮತ್ತು 15ರ ಲಸ ತೆಗೆದಾಗ 60 ಸಿಕ್ಕಿದೆ. ಸೊ 1/12 ಬರೆದು 12ಕ್ಕೆ ನಾವು 60 ಅಂತ ಪರಿವರ್ತನೆ ಮಾಡಬೇಕಾದ್ರೆ 5ರಿಂದ ಗುಣಿಸ್ತಾ ಇದ್ದೇವೆ. ಯಾವ ಸಂಖ್ಯೆಯಿಂದ ನಾವು ಛೇದಕ್ಕೆ ಗುಣಿಸ್ತೀವಿ ಅದೇ ಸಂಖ್ಯೆಯಿಂದ ಕೂಡ ನಾವು ಅಂಶಕ್ಕೆ ಕೂಡ ನಾವು ಗುಣಿಸ್ಬೇಕು. ಸೊ 1/12 ಇದ್ದಾಗ ಈಗ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ 1/12 ಇಂಟು 5 ಇಂಟು 5 ಅಂದರೆ 12 5ಲೇ ನಮ್ಗೆ 60 ಸಿಗುತ್ತಲ್ಲ. ಸೊ 12 5ಲೇ 60, 5 1ಲೇ 5. ಸೊ 5/60 ಮೈನಸ್ 1/15 ಬರೆದ್ಬಿಟ್ಟು 15ಕ್ಕೆ ನಾವು 60ನ್ನು ಪರಿವರ್ತಿಸಬೇಕಂತಂದರೆ ನಾವು ಇಂಟು 4 ಅಂತ ಗುಣಿಸ್ಲೇಬೇಕು. ಇಂಟು 4 ಇಂಟು 4.
ಸೊ 5 1 5 ಮೈನಸ್ 1 4 4 ಡಿವೈಡೆಡ್ ಬೈ 60. ಸೊ 5 - 4/60 ಅಂದರೆ 1/60 ನಮಗಿಲ್ಲಿ ಸಿಗ್ತಾ ಇದೆ. ಸೊ ಡಿ ಬೆಲೆ ನಮಗೆ 1/60 ಅಂತ ಸಿಕ್ಕಿದೆ. ಎನ್ ಬೆಲೆ 11 ಪದಗಳವರೆಗೆ ಮೊತ್ತ ಕಂಡುಹಿಡಿಯಿರಿ ಅಂದಾಗ ಎನ್ = 11 ಆಗುತ್ತೆ. ಸೊ ಮೊತ್ತ ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. Sn = n/2 ಇಂಟು ಬ್ರ್ಯಾಕೆಟ್ 2a + n - 1 ಇಂಟು ಡಿ ಅಂತ ನಿಮಗೆ ಗೊತ್ತಿದೆ. ಸೊ ಎನ್ ಬೆಲೆ 11 ಇದೆ, ಹಾಗಾಗಿ Sn ಪ್ಲೇಸಲ್ಲಿ ನಾನು S11 = n/2 ಜಾಗದಲ್ಲಿ 11/2 ಅಂತ ಹಾಕ್ತಾ ಇದ್ದೇನೆ. 2a ಬಂದಿದೆ. ಸೊ 2 ಆ್ಯಸ್ ಇಟ್ ಈಸ್ ಇಟ್ಟು ಎ ಬೆಲೆ ಏನಿದೆ 1/15 ಇದೆ. ಸೊ ಎ ಜಾಗದಲ್ಲಿ 1/15 ಅಂತ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಪ್ಲಸ್ ಹಾಗೆ ಇಟ್ಟು n-1 ಅಂದರೆ 11 - 1 ಡಿ ಬೆಲೆ ಈಸ್ 1/60. ಸೊ ಬೆಲೆಗಳನ್ನು ಒಂದು ಸಾರಿ ನಾವು ತುಂಬಿಕೊಂಡಿದ್ದೀವಿ ಅಂತಂದರೆ ಉಳಿದಿದ್ದ ಮಾತ್ರ ಗುಣಿಸೋದು, ಕಳೆಯುವುದು, ಕೂಡಿಸೋದು, ಗುಣಾಕಾರ ಅಥವಾ ಭಾಗಾಕಾರ, ಇವು 4 ಬಿಟ್ಟು ಬೇರೆ ಏನು ಅಲ್ಲಿ ನಮಗೆ ಮಾಡೋದಿರುವುದಿಲ್ಲ. ಸೊ S11 = 11/2 ಇಂಟು ಬ್ರ್ಯಾಕೆಟ್ 2 1 2/15 ಪ್ಲಸ್ 11ರಲ್ಲಿ 1 ಕಳೆದರೆ 10 ಇಂಟು 1/60. ಸೊ 0 0 ಕ್ಯಾನ್ಸಲ್ ಆಗಿಬಿಟ್ಟು 1/6 ಇಲ್ಲಿ ಉಳಿತಾ ಇದೆ. 2/15 ಕೂಡ ಹಾಗೆ ಇಟ್ಟು 11/2 ಇಲ್ಲಿ ನಾವು ಇಡ್ತಾ ಇದ್ದೀವಿ. ಈಗ ನಮ್ಮ ಮೇಲಿನ ಒಂದು ಡಿ ಕಂಡುಹಿಡಿಬೇಕಾದ್ರೆ ಒಂದು ಯಾವ ಪ್ರಸಂಗ ನಾವಿಲ್ಲಿ ಫಾಲೋ ಮಾಡಿದ್ದೀವಿ, ಲಸ ಕಂಡುಹಿಡಿಬೇಕಂಥೇಳಿ. ಯಾಕಂದರೆ ಛೇದಗಳು ಬೇರೆ ಬೇರೆ ಇದ್ದು ಅಸಮ ಇದ್ದು, ಹಾಗಾಗಿ ಇಲ್ಲಿ ಕೂಡ ಅದೇ ಪ್ರಸಂಗ ನಮಗಿಲ್ಲಿ ಬಂದಿದೆ. 2/15 + 1/6 ಇಲ್ಲಿ ಕೂಡ ಛೇದಗಳು ಅಸಮ ಇದೆ. ಅದಕ್ಕೆ ನಾವು ಇಲ್ಲಿ ಕೂಡ ಲಸ ತೆಗೆದಾಗ ನಮಗೆ 30 ಲಸ ಸಿಕ್ಕಿದೆ. ಸೊ S11 = 11/2 ಮುಂದಿನ ಹಂತದಲ್ಲಿ ಹಾಗೆ ಇಟ್ಟು 2/15ಕ್ಕೆ ನಾವು 15ಕ್ಕೆ ನಾವು 30 ಅಂತ ಲಸ ನೋಡಿದಾಗ 30 ಅಂತ ಪರಿವರ್ತಿಸ್ಬೇಕಂತ ಹೇಳಿ 15 × 2 2 × 2 ಮಾಡ್ತಾ ಇದ್ದೀವಿ. ಪ್ಲಸ್ 1/6 ಹಾಗೆ ಇಟ್ಟು ಗುಣ್ಲೆ 5 ಇಲ್ಲಿ ಮಾಡಿದ್ದೀವಿ. ಓಕೆ, ಲಸವನ್ನು ಸಮಗೊಳಿಸಲಿಕ್ಕೆ S11 = 11/2 ಇಂಟು 2 2 4 15 2 30 ಪ್ಲಸ್ 5 1 5 6 5 30. ಸೊ ಈಗ ನೋಡಿ ಮಕ್ಕಳೇ, ನಮಗೆ ಛೇದಗಳು ಸಮ ಸಿಕ್ಕಿದ್ದಾವೆ. ಸೊ S11 = 11/12 ಇಂಟು 4 + 5 is 9/30. ಸೊ S11 = 11/12 ಇಂಟು 9/30. ಸೊ 3ರ ಮಧ್ಯೆಯಲ್ಲಿ 3 3 9 3 10 30. ಸೊ 11/2 ಇಂಟು 3/10 ಆಗುತ್ತೆ. 11 3 33 2 10 20. S11 ಅಂತಂದರೆ 11 ಪದಗಳ ಮೊತ್ತ ನಮಗೆ 33/20 ಸಿಗ್ತಾ ಇದೆ. ಸೊ ಪ್ರಶ್ನೆ ನೋಡಿದ ತಕ್ಷಣ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮೇನ್ ನಾವು ಏನು ತಲೆಯಲ್ಲಿ ಇಟ್ಕೋಬೇಕಂತಂದರೆ, ಯಾವುದೇ ಪ್ರಶ್ನೆ ಅದು ದಶಮಾಂಶ ರೂಪದಲ್ಲಿ ಇರಲೋ ಅಥವಾ ಭಿನ್ನರಾಶಿ ರೂಪದಲ್ಲಿ ಇರಲೋ ಅಥವಾ ನಾವು ಅದನ್ನೇ ಸರಿ ಸಂಖ್ಯೆ, ಬೆಸ ಸಂಖ್ಯೆ ಅಥವಾ ಪೂರ್ಣಾಂಕಗಳಿರಲಿ, ಇದಕ್ಕೆ ಭಯ ಪಡುವುದ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಪ್ರಶ್ನೆಯನ್ನು ನೋಡಿ ಫಸ್ಟ್ ನಾವು ಎ ಗುರುತಿಸಬೇಕು, ಡಿ ಗುರುತಿಸಬೇಕು, ಹಾಗೆ ಎನ್ ಗುರುತಿಸಿಕೊಂಡು SN ಸೂತ್ರವನ್ನು ಬಳಸಿ ಇದ್ದಕ್ಕಿದ್ದಾಗೆ ಬೆಲೆಗಳನ್ನು ನಾವು ಅದರಲ್ಲಿ ತುಂಬ್ಕೋತಾ ಬಂದೀವಿ ಅಂತಂದರೆ ಅರ್ಧ ಲೆಕ್ಕ ಬಿಡಿಸ್ದಂಗಾಯಿತು. ಇನ್ನು ಮಿಕ್ಕಿದ್ದು ಪ್ಲಸ್ಸು ಮೈನಸ್ಸು ಗುಣ್ಲೆ ಮತ್ತು ಪಾಗ್ಲೆ ಇಷ್ಟೇ ಉಳಿಯುತ್ತೆ. ಸೊ ಅದನ್ನು ಕೂಡ ನಾವು ನೋಡ್ಕೊಂಡ್ಬಿಟ್ಟು ನೀಟಾಗಿ ಮಾಡಿ ಅದಕ್ಕೆ ಪರಿಹಾರವನ್ನು ಸುಲಭವಾಗಿ ಕಂಡು ಹಿಡಿಯಬಹುದು. ಸೊ ಹಾಗಾಗಿ ಮಕ್ಕಳೇ, ಇದು ನಮ್ಮ ಕೊನೆಯ ಲೆಕ್ಕ, ಕೊನೆಯ ಸೆಷನ್ ಆಗಿದೆ. ಕೊನೆಯ ಲೆಕ್ಕ ಆಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ 1.3ರಲ್ಲಿನ ಮೇನ್ ಲೆಕ್ಕ 2ರಲ್ಲಿ ಸಬ್ ಲೆಕ್ಕಗಳನ್ನು ನಾವು ಕಲಿಯೋಣ. ಅದರಲ್ಲಿ ಕೂಡ 3 ಸಬ್ ಲೆಕ್ಕಗಳಿವೆ. ಇದು ಮೇನ್ ಲೆಕ್ಕ 1 ಇತ್ತು, ಇದರಲ್ಲಿ 4 ಸಬ್ ಲೆಕ್ಕಗಳು ನಾವು ಈಗ ಬಿಡಿಸಿದ್ದೀವಿ. ಸೊ ನಿಮಗೆ ಆಲ್ ದಿ ಬೆಸ್ಟ್. ಬಾಯ್. 1 2